ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಹಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಸನ್ಮಾನ ಶ್ರೀ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ದಿನಾಂಕ 5/6/2025 ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ಓಂ ಶ್ರೀ ಸಾಯಿ ದಾನ ಮಂದಿರ, ರಂಗಮಂದಿರ ಹಿಂಭಾಗ, ಸ್ಟೇಷನ್ ರಸ್ತೆ, ರಾಯಚೂರು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರ್ಡಿ, ಶ್ರೀ ಸಾಯಿ ಕಿರಣ್ ಆಧುನಿಕ್ ಗುರುಜಿ ಸಂಸ್ಥಾಪಕ, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ರಾಜ್ಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ದಿನಾಂಕ 5ರಂದು ನಗರದ ಅತ್ತನೂರು ಕಲ್ಯಾಣ ಮಂಟಪದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದ ಮರಿಸ್ವಾಮಿ ಅವರು ತಿಳಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಎನ್ಎಸ್ ಬೋಸರಾಜ್ ಫೌಂಡೇಶನ್ ಸಹಯೋಗದೊಂದಿಗೆ ರಿಮ್ಸ್ ಆಸ್ಪತ್ರೆ, ಓಪೇಕಾ, ನವೋದಯ ಆಸ್ಪತ್ರೆ ಹಾಗೂ ರಾಬಿನ್ಸ್ ಮತ್ತು ಕೊಟ್ರಾನ್ ಡಯಾಗ್ನೋಸ್ಟಿಕ್ ಇವರ ಸಂಯುಕ್ತ ಅಕ್ಷರದಲ್ಲಿ ಆರೋಗ್ಯ ಶಿಬಿರ ನಡೆಸಲಾಗುತ್ತದೆ. ಆರೋಗ್ಯ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು, ಮೂತ್ರ ಚಿಕಿತ್ಸೆ, ಸಾಮಾನ್ಯ ಆರೋಗ್ಯ, ಇಸಿಜಿ, ನೇತ್ರ ಚಿಕಿತ್ಸೆ ಸೇರಿದಂತೆ ನರರೋಗ ವಿಭಾಗ ಹಾಗೂ ಇನ್ನಿತರೆ ವಿಭಾಗಗಳ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಉಚಿತವಾಗಿ ಎಲ್ಲರಿಗೂ ಔಷಧ ವಿತರಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಶಿಬಿರಕ್ಕೆ ಹೆಚ್ಚಿನ ಜನ ಆಗಮಿಸುವಂತೆ ಪ್ರತಿ ವಾರ್ಡಿನಲ್ಲಿ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಈ ಆರೋಗ್ಯ ಕ್ಷೇತ್ರದ ಸಂಪೂರ್ಣ ಲಾಭವನ್ನು ಸಾರ್ವಜನಿಕರು ಪಡೆಯುವಂತೆ ಅವರು ಮನವಿ ಮಾಡಿದರು. ನಾವು ಹೆಚ್ಚು ನಗರದಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯ ಫಂಕ್ಷನ್ ಕ್ಯಾಂಪಿಗೆ ರಿಮ್ಸ್ ಆಸ್ಪತ್ರೆ, ಓಪಕ್ಕೆ ಆಸ್ಪತ್ರೆ, ನವೋದಯ, ಗೈರ್ಮೆಂಟ್ ಶಿಕ್ಷಣ ಇವರೆಲ್ಲರೂ ನಮ್ಮ ಗ್ರೋತ್ ಶಿಬಿರ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಎಲ್ಲ ಇರುತ್ತವೆ. ಮೂಳೆ ಮತ್ತು ಕೀಲು ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಸಾಮಾನ್ಯ ಆರೋಗ್ಯ ಶಾಸ್ತ್ರ, ಇಸಿಜಿ, ನೇತ್ರ ವಿಜ್ಞಾನ, ಮೂತ್ರಪಿಂಡ ಶಾಸ್ತ್ರ ಮತ್ತು ಸ್ತ್ರೀ ರೋಗ, ಹೃದಯ ತಜ್ಞರು, ಹೃದಯ, ಚರ್ಮ ರೋಗ, ನರರೋಗ, ಈಗೋ ತಪಾಸಣೆ, ಕಿವಿ, ಮೂಗು, ಗಂಟಲು, ಮಕ್ಕಳಿಗೆ ಚಿಕಿತ್ಸೆ, ಇವೆಲ್ಲ ಈ ಥರವೆಲ್ಲ ನಮ್ಮ ಆರೋಗ್ಯ ಶಿಬಿರದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಮತ್ತು ಮಾತ್ರೆ, ಮೆಡಿಸಿನ್ಗಳೆಲ್ಲ ಉಚಿತವಾಗಿ ನಾವು ಕೊಡುತ್ತೇವೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 गंटेवರೆಗೆ. और हमारे कॉर्पोरेट काउंसलर जो कांग्रेस पार्टी के काउंसलर्स कॉर्पोरेटर्स भी उसमें विभाग में रहे और हम लोग पूरा प्रचार के लिए वार्ड वाइज पूरा ये करें सर. और सेकेंडरी है ना, हम लोग ऑटोज और बैनर्स टोटली फूडिंग स्कीडिंग्स के ऊपर ये तरह प्रचार करने के लिए पूरा ये करा रहे सर. और सेकेंडरी है ना, वार्ड वाइज हमारा कांग्रेस टीम है ना 2 दिन वही प्रचार में लगता है. और हम ऑलरेडी न्यूज़ टेलीकास्ट मीडिया में भी देना बोलते उसका ये करे से बाइट, और सोशल मीडिया में हम टोटली पूरा इसको ये करे से. अप्रोक्सीमेट कैलकुलेशन है 2 to 3,000 मेंबर्स आने का एडमिशंस की. टोटली हम उनके लिए फ्री सर्विस भी रख दिए सर. ऑटोज और क्रिश्चियंस हर एक वार्ड में 5 ऑटोज जो पेशेंट्स को लेके ये करने के लिए मेडिसिन भी फ्री है सर.
ಆಗಬೇಕು. ಯಾಕಂತಂದರೆ ಲ್ಯಾಬ್ರೇಟರಿ ಟೆಸ್ಟ್ ಎಲ್ಲಿ ಕೊಟ್ಟಿಲ್ಲ, ನಮ್ಮ ಮಾಹಿತಿ ಗೊತ್ತಿರ್ಬೋದು. ನಮಗೆ ಬೇಸಿಕ್ ಯಾವ ಟೆಸ್ಟ್ ಇದೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ. ಮತ್ತೊಂದು ಏನಂತಂದರೆ ಇಡೀ 35 ವಾರ್ಡ್ನಲ್ಲಿ ಅಕ್ಕಪಕ್ಕ ವಿಲೇಜ್ನಲ್ಲಿ ನಾವು ವಹಿಕೆಯನ್ನು ವಹಿಸಿ ಮಾಡ್ತೀವಿ. ಯಾಕೆ ಮಾಡ್ತಾರ ಏನಂತಂದ್ರೆ ಅವ್ರಿಗೆ ಒಂದು ಅಡ್ರೆಸ್ ಅಂತ ಅವ್ರಿಗೆ ಬರಬೇಕಾಗ್ತದೆ. ಬಟ್ ನಮ್ಮಲ್ಲಿ ನಾವು ಏನು ಸೌಲಭ್ಯ ಕೊಡ್ತೀವಿ ಅಂತಂದರೆ ಅವ್ರ ಎಲ್ಲಿರ್ತಾರ ಆ ಜಾಗದ ಗಾಡಿಲಿ ಅಂತಂದರೆ ವೆಹಿಕಲ್ ಬರ್ತದೆ. ಎಕ್ಸ್ಪೆಂಡಿಚರ್ ಅದ್ರ ಬಗ್ಗೆ ಇಲ್ಲಿ ಯಾಕೆ ಕಂಪ್ಲೀಟ್ ಪ್ರೋಗ್ರಾಮ್ ಆಗಿದ್ಮೇಲೆ ಅದು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ನಮ್ಮ ಫೌಂಡೇಶನ್ ಅವ್ರಿಗೆ ಯಾರು ಹೆಡ್ಡಾರ ಅವ್ರಿಗೆ ಇದ್ರ ಬಗ್ಗೆ ನಮ್ದು ಏನಂತಂದರೆ ಜನಗ ಎಷ್ಟಾಗುತ್ತೆ ಅಷ್ಟು ಲಾಭ. ಅದು ನಮಗಿನ ಬೇಸರಸ ಫೌಂಡೇಶನ್ ಇಂದ ನೀವು ಈ ಥರ ಮಾಡಕತ್ತೀವಿ ಎಲ್ಲ ಸೌಲಭ್ಯ ಕೊಡಕ್ಕೆ ನಾವು ಅದ್ರ ಬಗ್ಗೆ ನಾವು ಹೇಗೆ ಎಸ್ಕೊಂಡಿದ್ದೀವಿ. ರವಿಕುಮಾರ್ ಅವರ ಹೇಳಿಕೆ ಬಗ್ಗೆ ನ್ಯಾಯಾಲಯ ಕಟುಕವಾಗಿ ಟೀಕಿಸುವ ಮೂಲಕ ಬಹಿರಂಗ ಕ್ಷಮಾಪಣೆಗೆ ಸೂಚಿಸಿದೆ. ಚಲುವಾದಿ ನಾರಾಯಣಸ್ವಾಮಿ ಅವರ ಕೀಳು ಮಟ್ಟದ ಮತ್ತು ಅತ್ಯಂತ ಕೆಟ್ಟ ಸಾಂಸ್ಕೃತಿಕ ಮನಸ್ಥಿತಿಯ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ವಿಧಾನ ಪರಿಷತ್ ಸದಸ್ಯ ಸ್ಥಾನ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ಬಿಜೆಪಿ ಪಕ್ಷ ಸಮಾಜದಲ್ಲಿ ಸೃಷ್ಟಿಸುವ ಕೆಲಸ ಮಾಡುವ ಮತ್ತು ಅಶಾಂತಿಗೆ ಕಾರಣವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದೆ. ಅವರ ಈ ಮನಸ್ಥಿತಿಯ ಬಗ್ಗೆ ರಾಜ್ಯದ ಜನರಿಗೆ ಸಂಪೂರ್ಣ ಮನವರಿಕೆ ಇದೆ ಎಂದರು. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಕೀಳು ಮಟ್ಟದಲ್ಲಿ ಹೇಳಿಕೆ ನೀಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹಾಗೂ ವಿಧಾನ ಪರಿಷತ್ ಸಚಿವರಾದ ರವಿಕುಮಾರ್ ಇವರ ಸದಸ್ಯತ್ವ ರದ್ದುಪಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ BR ಅಂಬೇಡ್ಕರ್ ವೃತ್ತದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಲುವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಇವರ ಭಾವಚಿತ್ರ ದಹನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿತು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಮತ್ತು ಸಚೇತಕರಾದ ರವಿಕುಮಾರ್ ಅವರ ಸದಸ್ಯತ್ವ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಮಾತನಾಡುತ್ತಾ, ಬಿಜೆಪಿ ಪಕ್ಷದ ನಾಯಕರಿಗೆ ಯಾವ ರೀತಿ ಮಾತನಾಡಬೇಕೆನ್ನುವ ಕನಿಷ್ಠ ಜ್ಞಾನವಿಲ್ಲ. ರಾಜ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಮತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ವಿರುದ್ಧ ಚಲುವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಮಾತುಗಳು ಅತ್ಯಂತ ಖಂಡನೀಯವಾಗಿದೆ. ಮಾಡುತ್ತಿರುವ ಬಿಜೆಪಿಗೆ ಸಂವಿಧಾನಿಕ ಹೇಳಿಕೆ ನೀಡುತ್ತಿರುವ ರವಿಕುಮಾರ್ ಅವರಿಗೆ, ಚಲುವಾದಿ ನಾರಾಯಣಸ್ವಾಮಿ ಅವರಿಗೆ, ಕೀಳು ಮಟ್ಟದ ಹೇಳಿಕೆ ನೀಡುತ್ತಿರುವ ಚಲುವಾದಿ ನಾರಾಯಣಸ್ವಾಮಿ ಅವರಿಗೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ನೀಡುತ್ತಿರುವ ನಾರಾಯಣಸ್ವಾಮಿಗೆ ಪ್ರಿಯಾಂಕಾ ಖರ್ಗೆ ಸಂದರ್ಭವನ್ನು ನಾವೆಲ್ಲ ಇಡೀ ರಾಜ್ಯಾದ್ಯಂತ ಆಂದೋಲನ ಮಾಡುವ ಮುಖಾಂತರ ಬಿಜೆಪಿ ಈ ರೀತಿ ನಡ್ಕೊಳ್ಬಾರ್ದು ಅಂತ ಹೇಳಿ ಯಾವುದೇ ಪಕ್ಷದಲ್ಲಿರ್ಬೋದು, ಯಾವುದೇ ಪ್ರಜಾಸಂಘ ಜನಪ್ರತಿನಿಧಿಗಳಿರ್ಬೋದು, ಈ ರೀತಿಯಾದಂಥ ನಡವಳಿಕೆ, ಈ ರೀತಿಯಾದಂಥ ಮಾತನಾಡ್ತಕ್ಕಂಥ ಅಲ್ಲಿ ಅವಕಾಶ ಇರೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಮಾತುಗಳು ಬಂದ ಸಂದರ್ಭದಲ್ಲಿ ನಾವು ಯಾರೇ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂಥ ಜನರಿಗೆ ನಾವು ಬಹಿಷ್ಕಾರ ಆಗ್ತಕ್ಕಂಥ ಸಂದರ್ಭ, ಅವ್ರ ಮೇಲೆ ತೀವ್ರ ದಿಶೆಯಲ್ಲಿ ಅವರಿಗೆ ಶಿಕ್ಷೆ ಅನುಭವಿಸಬೇಕಂತೇಳಿ ಈಗ ನಾವು ರಾಜ್ಯಪಾಲರು ಭೇಟಿಯಾಗಿ ಅವ್ರಿಗೆ ಮನೆ ಸಲ್ಲಿಸಿದ್ವಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಹಿತ ಮನೆ ಸಲ್ಲಿಸಲಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಪ್ರತಿಭಟನಾ ಮುಂದೆ ಬರುವ ದಿನಗಳಲ್ಲಿ ಬಿಜೆಪಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಆಗಿರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಯಶಸ್ವಿಯಾಗಿ ಮುಂದೆ ವ್ಯವಸ್ಥಿತ ರೀತಿಯಲ್ಲಿ ಪ್ರಜಾಸ್ವಾಮ್ಯ ಮುಂದೆ ನಡೀಬೇಕೆಂಬುದೇ ನನ್ನೆಲ್ಲರ ಆಸೆ ಆಗಿದೆ. ಬಿಜೆಪಿಯವರು ಯಾವಾಗಲೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಉತ್ತಮವಾಗಿ ಎಲ್ಲ ಜಾತಿ ಧರ್ಮ ಬೇರೆ ನಡೆಸುವಂಥ ರಾಜ್ಯ ಸರ್ಕಾರಗಳಿಗೆ ವಿರೋಧವಾಗಿ ನಿಲ್ಲುತ್ತಿದ್ದಾರೆ. ದ್ವೇಷ ಭಾವ ಮುಡಿಸ್ತಕ್ಕಂಥ ಸಮಾಜ ಕೆಡಿಸ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವ್ರು ಮಾಡ್ತಕ್ಕಂಥ ಅನೇಕ ತೊಂದರೆಗಳಿಂದ ಇವತ್ತು ಅಶಾಂತಿ ಆಗಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ದೇಶದ ಭದ್ರತಾ ಐಕ್ಯತೆಗಾಗಿ ಇಂದಿನ
ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಈ ದೇಶಕ್ಕಾಗಿ ಬಲಿದಾನ ಮಾಡಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಿರತಕ್ಕಂಥ 2 ಬಾರಿಗೆ ಪ್ರಧಾನಮಂತ್ರಿ ಜಾಗ ಮಾಡಿರ್ತಕ್ಕಂಥದ್ದು. ಸೊ ಇಂಥವೆಲ್ಲ ನಾವು ನೆನೆಸ್ಕೊಂಡು ಇವತ್ತು ಈ BJPಯನ್ನು ಜನರಿಂದ ದೂರ ಇಡ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲ ಮಾಡಬೇಕಂತ ಮಾತಂದೇಳಿ ನಡ್ತಕ್ಕಂಥ ಈ ಪ್ರೆಸಿಡೆಂಟ್ನ ನಮ್ಮ ಒಂದು ಸಂದೇಶ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಅಂತ ಕತ್ತೆಯ ವ್ಯಕ್ತಿತ್ವ ಯಾರ್ದಾಗಿದ್ರೆ ಚಲುವಾದಿ ನಾರಾಯಣ ಸ್ವಾಮಿ ಯಾರ್ದಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಹೇಳುವ ಮಾತು ಜನರು ಗಮನಿಸಬೇಕು, ಜನರನ್ನ ಕಡೆ ನೋಡ್ಬೇಕೆನ್ನುವಂತ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಹೊರತು ನಿಮಗೆ ಯಾವುದೇ ರೀತಿಯ ವಸ್ತು ಇಲ್ಲ, ಯಾವುದೇ ಥರ ಮಟೀರಿಯಲ್ ಇಲ್ಲ ನಿಮ್ಮ ಹತ್ರ. ಆದ ಕಾರಣದಿಂದ ಈ ರೀತಿಯಾಗಿ ನೀವು ಹೇಳಿಕೆಗಳನ್ನು ನೀಡ್ತಿದ್ದೀರಿ. ನಿಮ್ಮ ಕೂಗು ಏನಿದ್ರೆ, ನಿಮ್ಮ ಒದರಿಕೆ ಏನಾದರೂ ಇದ್ರೆ ಅದು ಕತ್ತರಿಕೆ ಅಂತ ಮಾತನ್ನು ನಾನು ಹೇಳಿ ಪಡ್ತೇನೆ. ಅದಕ್ಕಾಗಿ ಇಂಥ ಕಥೆಗಳ ಕೂಗುಗಳನ್ನು, ಇಂಥ ಕಥೆಗಳನ್ನು, ಒದರಿಕೆಯನ್ನ ಈ ಸೈನಿಕರು, ರಾಜ್ಯದ ಜನತೆ ಗಮನಿಸ ಮತ್ತೆ ನಿಮಗೆ ಬೆತ್ತದ ಏಟೆ ಸಿಗ್ತಾವಂತ ಎಚ್ಚರಿಕೆ ಮಾತನ್ನು ಕೂಡ ಈ ಸಲ ಹೇಳಿಕ್ಕೆ ಇಚ್ಛಪಡ್ತೇನೆ. ಅದಕ್ಕಾಗಿ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯಲು ಪೂರಕವಾಗುವ ರೀತಿಯಲ್ಲಿ ಒಂದು ದಿನದ ಕಾರ್ಯಾಗಾರ ನಿರ್ವಹಿಸಲಾಗುತ್ತದೆ. ಐಎಎಸ್, ನಿಟ್, ಕೆಎಎಸ್, ಪಿಎಸ್ಐ, ಪಿಡಿಒ, ಎಫ್ಡಿ, ಎಸ್ಡಿಎ, ಪಿಸಿ ಹಾಗೂ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಸಿದ್ಧತೆಗೆ ಈ ಕಾರ್ಯಾಗಾರ ಅತ್ಯುತ್ತಮ ವೇದಿಕೆಯಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಮತ್ತು ಪರೀಕ್ಷೆ ಬರೆಯುವ ವಿಧಾನಗಳ ಬಗ್ಗೆ ಈ ಕಾರ್ಯಕರ್ತರಲ್ಲಿ ಅನೇಕ ಅಂಶ ತಿಳಿಸಲಾಗುತ್ತದೆ. ಇಲ್ಲಿಯಲ್ಲಿ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ಅನುಕೂಲ ಪಡೆಯುವಂತೆ ಮನವಿ ಮಾಡಲಾಯಿತು. ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಎನ್ಎಸ್ ಬೋಸರಾಜ್ ಫೌಂಡೇಶನ್, ಜ್ಞಾನ ದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಎಸ್ ಅಕಾಡೆಮಿ, ಬ್ರೈಟ್ ವೇ ಕಂಪ್ಯೂಟರ್ ಸಹಯೋಗದಲ್ಲಿ ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ದೇವೇಂದ್ರ ಬಾಗಲವಾಡ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದಿನಾಂಕ 5ರಂದು ಮುಂಜಾನೆ 10:30ಕ್ಕೆ ಈ ಕಾರ್ಯಕ್ರಮ ನಡೆಯಲಾಗುತ್ತದೆ. ರಂಗಮಂದಿರದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಆಗಮಿಸಲಿದ್ದಾರೆ. ಬಳ್ಳಾರಿ ಮಠ ಬರ್ತಾರೆ ಹಾಗೂ ಶರಣು ಬಾಬುರು ಇವರೆಲ್ಲ ಈ ಕಾಂಪಿಟೇಟಿವ್ ಪ್ರಿಪರೇಷನ್ ಏನ್ ಮಾಡ್ತಿರ್ತಾರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಈ ಒಂದು ವಿಷಯ ಮಾಧ್ಯಮದ ಮೂಲಕ ತಿಳಿಸಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ಒಳಗಡೆ ಖಾತೆಗೆ ಒಂದಿನ ಅಸ್ತವ್ಯಸ್ತ ಆಗಿತ್ತು. ಹಾಗಾಗಿ ಒಂದೇ ದಿನ